ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 12 ಕನ್ನಡ. ನಾನು ಭಾಸ್ಕರ್ ತೋಟಗೆರೆ. ಈ ಭೂಮಿ ಮೇಲೆ ವಿಜ್ಞಾನಕ್ಕೂ ನಿಲುಕದ ಮತ್ತೊಂದು ಶಕ್ತಿ ಯಾವುದಾದ್ರೂ ಇದೆ ಅಂದರೆ ಅದುವೇ ದೈವಶಕ್ತಿ. ಅಂತಹ ದೈವಶಕ್ತಿ ಕೆಲವರು ಮೂಢನಂಬಿಕೆ ಇತ್ಯಾದಿ ಅವರದೇ ಆದಂಥ ಒಂದು ವಿಶ್ಲೇಷಣೆ ಕೊಡ್ತಾರೆ. ಬಟ್ ಈ ಕ್ಷೇತ್ರಕ್ಕೆ ಬಂದಾಗ ನಮಗೆ ನಿಜಕ್ಕೂ ಇಲ್ಲಿ ಅಚ್ಚರಿ ಕಾಣುತ್ತೆ. ಯಾಕಂದರೆ ಸ್ವತಃ ಭಕ್ತಾದಿಗಳು ಇಲ್ಲಿ ಕಣ್ಕಟ್ಟುವಂಥ ವಿದ್ಯೆ ಯಾವುದೂ ಇಲ್ಲ. ಎಲ್ಲವೂ ಕೂಡ ಓಪನ್ ಆಗಿ ತೆರೆದಿಟ್ಟ ಪುಸ್ತಕದಂತೆ ಇಲ್ಲಿರುವಂಥದ್ದು. ಭಕ್ತಾದಿಗಳು ನಿಮ್ಮ ಕಣ್ಣ ಮುಂದೆ ಈಗಾಗಲೇ ಇರುವಂಥದ್ದು. ನಮ್ಮ ಕಣ್ಣ ಮುಂದೆ ಅನು ಅಮ್ಮ ಅವರು ಕೂಡ ಇದ್ದಾರೆ. ಸೊ ಅವರು ಕೊಟ್ಟಂಥ ಒಬ್ಬ ಭಕ್ತಾದಿ ಹೇಳಿದಂಥ ಒಂದು ಅಚ್ಚರಿ ಘಟನೆ ಏನೆಂದರೆ, ಕೇವಲ 5 ರೂಪಾಯಿ ಒಂದೇ ಒಂದು ನಿಂಬೆಹಣ್ಣಿಂದ ಅವರ ಇಡೀ ಬದುಕೆ ಹಸನಾಗಿರುವಂಥದ್ದು. ಅಂತಹ ಒಳಿತನ ಕಂಡಂತಹ ಸಾಕಷ್ಟು ಭಕ್ತಾದಿಗಳು ಇವತ್ತು ನಮ್ಮ ಕ್ಯಾಮ್ರಾ ಮುಂದೆ ಇರುವಂಥದ್ದು. ಸೊ ಈ ಕುರಿತು ಓಪನ್ ಆಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಅಮ್ಮವರು ಕೂಡ ಅಮ್ಮವರು ಕೂಡ ಇದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. ಜೊತೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೀಡೋದಕ್ಕೆ ಅವರು ಕೂಡ ಕೂತ್ಕೊಂಡಿದ್ದಾರೆ. ಅಮ್ಮವರೇ, ಮೊದಲಿಗೆ ನಿಮಗೆ ವಂದನೆಗಳು, ಜೊತೆಯಲ್ಲೇ ಅಭಿನಂದನೆಗಳು. ಯಾಕಂದರೆ ಎಷ್ಟೋ ಭಕ್ತಾದಿಗಳು ಈ ಹಿಂದೆ ಅಂದರೆ ವೈದ್ಯರನ್ನು ಹುಡ್ಕೊಂಡು ಹೋಗ್ತಾರೆ, ಕೋರ್ಟ್ಗೆ ಹೋಗ್ತಾರೆ, ಕಚೇರಿಗಳಿಗೆ ಹೋಗ್ತಾರೆ. ಅಲ್ಲಿ ಯಾವುದೋ ಆಗದೆ ಇರೋಂಥ ಕೆಲಸ ಕೇವಲ ಒಂದೇ ಒಂದು 5 ರೂಪಾಯಿ ನಿಂಬೆಹಣ್ಣಿನಿಂದ ಸೊ ನೀವು ಮಾಡಿಸ್ಕೊಟ್ಟಿದ್ದೀರಿ ಅಮ್ಮನವರ ಮೂಲಕ ಅಂತೇಳಿ ಭಕ್ತಾದಿಗಳು ಹೇಳೋದು ಎಷ್ಟು ನಿಮಗೆ ಖುಷಿ ಅನಿಸುತ್ತೆ, ಜೊತೆಯಲ್ಲಿ ಎಷ್ಟು ಸತ್ಯ ಅನಿಸುತ್ತೆ? ಮೊದಲಿಗೆ ಮಾಧ್ಯಮ ನ್ಯೂಸ್ 12 ಕನ್ನಡಕ್ಕೆ ನಾನು ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳ್ತೀನಿ. ನಾವು ಸತ್ಯನೇ ತೋರಿಸ್ಬೇಕು, ಸತ್ಯನೇ ಇಲ್ಲಿರತಕ್ಕಂಥ ಸತ್ಯ ನಾವು ಹೊರಗಡೆ ತೆಗೆದು ಹೊರಗಿನ ಜನಕ್ಕೆ, ಪ್ರಪಂಚಕ್ಕೆ ತೋರಿಸತಕ್ಕಂಥ ಕೆಲಸಗಳನ್ನು ಮಾಡ್ತಿರೋದಕ್ಕೆ ಅನಂತ ಕೋಟಿಗಳ ನಮಸ್ಕಾರಗಳು. ನನ್ನ ಕಡೆ ಬರತಕ್ಕಂಥ ಭಕ್ತರು ಯಾರೇ ಆಗಿರ್ಬೋದು, ಅವ್ರು ಎಂಥವ್ರೇ ಆಗಿರ್ಬೋದು, ಇವತ್ತಿನವರೆಗೂ ಕೂಡ ಯಾರೂ ಕೂಡ ನನಗೆ ಬೆಳ್ಳಿ ತೋರಿಸಿ ಮಾತಾಡಿಲ್ಲ. ಇಲ್ಲಿ ದೇವ್ರು ನಂಬಿ ಬರೋದು ಕಡಿಮೆ, ನನ್ನನ್ನು ನಂಬಿ ಜನ ಜಾಸ್ತಿ ಬರ್ತಾರೆ. ಇಲ್ಲಿ ಅಮ್ಮನವ್ರ ಹತ್ರ ಹೋದರೆ 100% ಕೆಲಸ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಜಾಸ್ತಿ ಇದೆ. ನಾನು ಕೆಲವರು ಭಕ್ತರುಗಳಿಗೆ ನಾನು ಹೇಳ್ತೀನಿ, ದೇವ್ರನ್ನ ನಂಬಿ. ನಾನು ಕೂಡ ಸರ್ವೇ ಸಾಮಾನ್ಯವಾಗಿ ನಿಮ್ಮ ಅಂತೆ ಇರೋಳು. ಎಲ್ಲರೂ ಏನು ಪೆಟ್ಟು ಬೀಳ್ತದೋ ನನಗೂ ಅದೇ ಪೆಟ್ಟು ಬೀಳುತ್ತೆ. ನಾನೇನು ಸ್ವಾಮೀಜಿ ಅಲ್ಲ, ಸನ್ಯಾಸಿ ಅಲ್ಲ, ಅಗೋರಿ ಅಲ್ಲ, ಯಾವುದೂ ತೊಡೋಲ್ಲ. ಈ ಯಾವುದೇ ರೀತಿಯಾಗಿ ನಾನು ಇವ್ಯಾವುದೂ ಕೂಡ ಅಲ್ಲ. ನಾನೇನು ನನ್ನ ಕಾಲಜ್ಞಾನಿ ವೀರಬ್ರಹ್ಮಯ್ಯನವರು ನನ್ನ ಗುರುಗಳ ಹತ್ರ ನಾನು ಕಲ್ತಿರ್ತಕ್ಕಂಥ ವಿದ್ಯೆಗಳನ್ನು, ಅದರಲ್ಲಿ ಒಂದು ಸಾಸಿವೆ ಕಾಳಷ್ಟು ನಾನು ವಿದ್ಯೆ ಕಲ್ತಿರ್ಬೋದು ಅಷ್ಟೇ. ಯಾಕೆಂದರೆ ಓದು ಬರಹದಲ್ಲಿ ಕಡಿಮೆ, ಈ ಒಂದು ವಿದ್ಯೆಯಲ್ಲಿ ಕಲ್ತಿದ್ದೀನಿ. ಇದನ್ನು ಕೆಲವೊಂದು ಚಾನಲ್ಗಳಲ್ಲಿ ನಾನು ಬಿಟ್ಟಾಗ ಅದನ್ನು ಬಂಡವಾಳಗಳ ತುಂಬ ಚಾನಲ್ನವ್ರು ಮಾಡಿಕೊಂಡ್ರು. ಆಮೇಲೆ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ಈ ದೇವರಲ್ಲಿ ಬರತಕ್ಕಂಥ ಸತ್ಯಗಳನ್ನು ನಾನು ಹೇಳಿದಾಗ ಅದನ್ನು ಕೆಲವೊಂದು ಇವತ್ತು ಎಲ್ಲಿ ಯಾವ ಜಾಗದಲ್ಲಿ ಒಂದು ಬೇವಿನ ಮರ ಹುಟ್ಟುತ್ತೋ ಅಲ್ಲಿ ಒಂದು ದೇವ್ರ ಸೃಷ್ಟಿ ಆಗ್ತಿದೆ. ಈ ಒಂದು ವಿಚಾರಕ್ಕೆ ಸ್ವಲ್ಪ ನನಗೆಲ್ಲೋ ಒಂದು ಕಡೆ ನಮ್ಮ ಧರ್ಮ ಜನಗಳಲ್ಲಿ ಇರೋ ನಂಬಿಕೆಗಳು ಕಳ್ಕೊತಾರೆ ಅನ್ನತಕ್ಕಂಥದ್ದು ಭಯ ಆಗಿದೆ ನನಗೆ. ಅದರಿಂದ ನಾನು ಭಕ್ತರಿಗೆ ಇಷ್ಟು ಹೇಳ್ತೀನಿ, ನನ್ನ ಹತ್ರ ಇವತ್ತಿನವರೆಗೂ ಯಾರು ಬಂದು ಮೋಸ ಹೋಗಿರೋರು ಇಲ್ಲ ಫೇಲ್ ಆಗಿದೆ, ನನ್ನ ಕೆಲಸ ಆಗಲಿಲ್ಲ ಅನ್ನತಕ್ಕಂಥದ್ದು ಒಬ್ಬರೂ ಇಲ್ಲ. 15 ವರ್ಷದಿಂದ ಮಕ್ಕಳಿಲ್ದವ್ರಿಗೂ ಸಂತಾನ ನಾನು ಆ ತಾಯಿ ಅನುಗ್ರಹದಿಂದ ಆಗಿದೆ. ಸುಮಾರು ವರ್ಷಗಳಿಂದ ಜೀವನನೇ ಬೇಡ ಅನ್ನತಕ್ಕಂಥವ್ರು, ರೈತರದಲ್ಲಿ ಬೆಳೆನೇ ಬೆಳೆಯೋಕ್ಕಾಗಲ್ಲ ಅನ್ನತಕ್ಕಂಥವ್ರನ್ನ ಆ ಒಂದು ಮರುಭೂಮಿಗಳಲ್ಲಿ ನಾನು ಬೆಳೆನ ಆ ತಾಯಿ ಅನುಗ್ರಹದಿಂದ ತರಿಸ್ಕೊಟ್ಟಿದ್ದೀನಿ. ಕೆಲವೊಂದು ರಾಜಕೀಯದ ವಿಚಾರಗಳನ್ನು, ಭವಿಷ್ಯಗಳನ್ನು ನುಡಿದೀನಿ. ಈ ವರ್ಷದ ಮಳೆ ಬೆಳೆಗಳನ್ನು ಕೂಡ ನಾನು ನುಡಿದಿದ್ದೀನಿ. ಆ ಒಂದು ನಂಬಿಕೆ ಭಕ್ತರಲ್ಲಿ, ಆ ಒಂದು ಶ್ರಮ, ಅಮ್ಮನವ್ರ ಹತ್ರ ಒಂದು ಪ್ರಶ್ನೆ ಕೇಳಬೇಕು ನಾನು ಅನ್ನತಕ್ಕಂಥದ್ದು. ಹಾಗಾಗಿ ಭಕ್ತರು ನನ್ನ ಹತ್ರ ಹುಡ್ಕೊ ಬರ್ತಾರೆ. ಯಾವುದೇ ರೀತಿಯಾಗಿ ಮೋಡಿ ಮಾಟ ಮಂತ್ರ ಏನೇ ಆಗಿದ್ರೂ ಕೂಡ ಧರ್ಮವನ್ನು ನಂಬಿದವ್ರಿಗೆ ಧರ್ಮ ರಕ್ಷಣೆ ಮಾಡುತ್ತೆ ಅನ್ನತಕ್ಕಂಥದ್ದು ಆಗಿನ ಪದ್ಧತಿ. ಈಗೂ ಅದು ಆ ಧರ್ಮ ನಡೀತಾ ಇದೆ. ಎಲ್ಲೋ ಒಂದು 10 ಜನದಲ್ಲಿ ಒಬ್ಬರಿಗೆ ಗೊತ್ತಿರೋದಿಲ್ಲ ಆ ಒಂದು ಪದ್ಧತಿ ಏನು ಅಂತ. ಇವತ್ತು ನಾವು ತಿನ್ನೋ ಅನ್ನನೇ ನಮಗೆ ಗೊತ್ತಿಲ್ಲ ಅದು ವಿಷ ಇದೆ ಅಂದ್ಬಿಟ್ಟು. ಯಾಕೆಂದರೆ ಅನ್ನ ತಿನ್ನೋ ನಾವು ಬೆಳೀತಾರ ಬೆಳೆನೇ ವಿಷ ಅದು. ಅಂಥ ಇದ್ರೊಳಗಡೆ ಲಕ್ಷಾಂತರ ಜನ ಭಕ್ತರು ಒಳಗಡೆ ಎಲ್ಲೋ ಒಂದು 5 ಜನ ವಿಷದ ಭಕ್ತರುಗಳಿದ್ದೇ ಇರ್ತಾರೆ. ಅದನ್ನೆಲ್ಲ ನೋಡಿಕೊಂಡು ಆ ಥರ ಕೆಟ್ಟ ಹೆಸರು ಬರ್ದಿಲ್ದಂಗೆ ಅದನ್ನು ನೋಡಿಕೊಂಡು ಧರ್ಮವನ್ನು ರಕ್ಷಣೆ ಮಾಡಿಕೊಂಡು ತಾಯಿ ಅನುಗ್ರಹದಿಂದ ಹೋಗ್ತಾ ಇದ್ದೀನಿ. ಇಷ್ಟೇ. ಸೂಪರ್ ಅಮ್ಮರೇ, ನಾನು 15 ವರ್ಷದ ಈ ಒಂದು ಜರ್ನಲಿಸಮ್ ವೃತ್ತಿ ಬದುಕಲ್ಲಿ ನಮಗೂ ಒಂದು ಆತ್ಮಸಾಕ್ಷಿ ಅಂತ ಇರುತ್ತೆ. ನಾನು ಕ್ರೈಮ್ ವರದಿಗಾರನಾಗಿ ಕೆಲಸ ಮಾಡಿರುವಂಥದ್ದು. ಸೊ ಇಲ್ಲಿ ಬರೋದಕ್ಕೂ ಮುಂಚೆ ನಾನೊಂದಷ್ಟು ಪ್ರಿಪ್ರೇಷನ್ ಆಗಿ ಬಂದಿರ್ತೀನಿ. ಅಂದರೆ ಇಲ್ಲಿ ಏಕಾಏಕಿ ಇಲ್ಲಿ ಬಂದು ನಿಮ್ಮ ಹತ್ರ ಬಂದು ಕೂತ್ಕೊಂಡು ಯೂಶ್ವಲಿ ನಮಗೆ ಈ ಡಿಬೇಟ್ಗೆ ಕೂತ್ಕೊಂಡಾಗ ಮ್ಯಾಚ್ ಫಿಕ್ಸಿಂಗ್ ಥರ ಆಗುತ್ತೆ. ಈ ಕ್ವಶನ್ಸ್ ಈ ಥರ ಕೇಳಿ ಆನ್ಸರ್ ನಾನು ಹಿಂಗೆ ಮಾಡ್ತೀನಿ ಅಂತ. ಬಟ್ ನಿಮ್ಮ ಹತ್ರ ಖುಷಿ ಆಗೋದೇನೆಂದರೆ, ನೀವೇನು ಕ್ವಶನ್ಸ್ ಕೇಳ್ತೀರೋ ಕೇಳಿ ಅಂತೇಳಿ ನೀವು ನಮಗೆ ಸಂಪೂರ್ಣವಾದಂಥ ಸ್ವತಂತ್ರ ಕೊಟ್ಟಿರ್ತೀರಿ. ನಾನು ನಿಮ್ಮ ಹತ್ರ ಬಂದು ಕೂತ್ಕೊಳ್ಳೋದಕ್ಕೂ ಮುಂಚೆ ಇಲ್ಲಿ ಒಂದಷ್ಟು ಜನ ಭಕ್ತಾದಿಗಳನ್ನ ಮಾತನಾಡಿಸಿದೆ. ತುಂಬ ಆಶ್ಚರ್ಯ ಆಯಿತು. ಒಬ್ಬ ಭಕ್ತಾದಿ, ಮಹಿಳಾ ಭಕ್ತಾದಿ ಹೇಳ್ತಾರೆ, ಸ್ಮಶಾನದ ಮೇಲೆ ಮನೆ ಕಟ್ಟಿದ್ವಿ, ಸೊ ಅಲ್ಲಿ ವಾಸ ಮಾಡ್ತಾಯಿದ್ವಿ, ಇನ್ನೇನು ಪ್ರಾಣ ಹೋಗಬೇಕಾಯಿತು. ಅಂಥ ಸಂದರ್ಭದಲ್ಲಿ ಅಮ್ಮನವ್ರ ಹತ್ರ ಬಂದ್ವಿ.
ಸೊ ಈಗ ನಾವು ಬದುಕಿದ್ದೇವೆ, ಬದುಕು ಕೂಡ ತುಂಬ ಚೆನ್ನಾಗಿದೆ, ತುಂಬ ಸಂತೋಷವಾಗಿದ್ದೀವಿ ಅಂತೇಳಿ. ನಿಮ್ಗೆ ಆ ಜ್ಞಾನ ಹೆಂಗೆ ಬರುತ್ತೆ, ಅವ್ರಿಗೆ ಹೆಂಗೆ ಮಾರ್ಗದರ್ಶನ ಕೊಡ್ತೀರಾ? ಆ ಒಂದು ನಿಂಬೆಹಣ್ಣಿಂದ ಅವ್ರ ಬದುಕು ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಇದ್ರ ಬಗ್ಗೆ ನಾನು ಹೇಳಬೇಕು ಅಂದರೆ, ಇವಾಗ ನಮಗೆ ಅತಿ ಹೆಚ್ಚಾಗಿ ನಾವು ನಂಬೋದು ಯಾರನ್ನ ಅಂದರೆ ತಂದೆ ತಾಯಿನ ನಂಬಲ್ಲ, ಅಣ್ಣ ತಮ್ಮವ್ರನ್ನ ನಂಬಲ್ಲ, ದೇವ್ರನ್ನೂ ನಂಬಲ್ಲ, ಗುರುನೂ ನಂಬಲ್ಲ, ನಾವು ವಿದ್ಯೆನೂ ಕೂಡ ನಂಬಲ್ಲ. ಅದರಲ್ಲಿ ನಾವು ಜಾಸ್ತಿ ಅತಿ ಹೆಚ್ಚಾಗಿ ನಂಬೋದು ಯಾರನ್ನ ಅಂದರೆ ಡಾಕ್ಟ್ರನ್ನ ನಂಬ್ತೀವಿ. ಅತಿ ಹೆಚ್ಚಾಗಿ ನಮಗೊಂದು ಮೈಕೈ ನೋವು ಬಂತು, ಒಂದು ತಲೆನೋವು ಬಂತು, ಒಂದು ಹೊಟ್ಟೆ ನೋವು ಬಂತು ಅಂದರೆ ಯಾರನ್ನ ನಂಬ್ತೀವಿ? ಡಾಕ್ಟ್ರುಗಳನ್ನ. ಡಾಕ್ಟ್ರುಗಳ ಹತ್ರ ಹೋಗಿದ ತಕ್ಷಣ ಅವರು ನಮಗೆ ಸೊಲ್ಯೂಷನ್ ಇಷ್ಟೇ ಕೊಡ್ತಾರೆ, ಡಾಕ್ಟ್ರೇ ನನಗೆ 3 ದಿನದಿಂದ ಹೊಟ್ಟೆ ತುಂಬ ನೋವಾಗ್ತಿದೆ ಅಂತ. ನೋಡಮ್ಮ, ಹೊಟ್ಟೆ ನೋಯ್ತಿದೆ ಅಂದರೆ ಒಂದು ಸ್ಕ್ಯಾನಿಂಗ್ ಬರೆಸ್ಕೊಡ್ತೀನಿ, ಸ್ಕ್ಯಾನಿಂಗ್ ತೊಗೊಂಬರೋಗು ಅಂತ. ಆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದು ಆದಮೇಲೆ ಡಾಕ್ಟ್ರ್ ಕೈಲಿ ಕೊಟ್ಟಾಗಲೇ ಗೊತ್ತಾಗುತ್ತೆ ಈ ಹೊಟ್ಟೆ ಒಳಗಡೆ ಏನಾಗಿದೆ ಅಂತ. ನಾನು ಹಾಗೇ ನನ್ನ ಭಕ್ತರು ನನ್ನ ಹತ್ರ ಬಂದಾಗ ಅವರ ಇಡೀ ಬಾಡಿನ ಸ್ಕ್ಯಾನ್ ಮಾಡಿದ ತರವಾಗಿ ಒಂದು ಶಕ್ತಿನ ನಾನು ಸಂಪಾದನೆ ಮಾಡಿರ್ತಕ್ಕಂಥ ಸ್ಕ್ಯಾನ್ ಮಾಡಿ ಆ ವ್ಯಕ್ತಿಗೆ ಜೀವನದಲ್ಲಿ ಅವನು ಯಾವ ಥರ ನೊಂದಿದ್ದಾನೆ, ಅವ್ನಿಗೆ ಯಾವ ಥರ ದಾರಿ ಬೇಕು, ಅವ್ನಿಗೆ ಯಾವ ಒಂದು ಶಕ್ತಿ ನಾನು ತುಂಬಬೇಕು, ಅವನು ಯಾವ ದುಃಖದಲ್ಲಿ ಇದ್ದಾನೆ ಅನ್ನತಕ್ಕಂಥದ್ದು ಶಕ್ತಿ ಆ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮ ಕೊಟ್ಟಿದ್ದಾಳೆ. ನನ್ನ ಗುರುಗಳು ಕಾಲಜ್ಞಾನಿ ವೀರ ಬ್ರಹ್ಮಯ್ಯನವರು ಆ ಶಕ್ತಿ ನನಗೆ ಕೊಟ್ಟಿದ್ದಾರೆ. ನಾನು ಅದರಿಂದ ಎಲ್ಲ ಮಕ್ಕಳಿಗೂ ಪರಿಹಾರ ಮಾಡ್ತೀನಿ. ನಾನು ಅಮರ, ಈಗ ಸ್ಮಶಾನದ ಪ್ರಶ್ನೆ ಕೇಳಿದೆ, ಅದು ಬಿಟ್ಬಿಡೋಣ. ಇನ್ನೊಂದು ಕೇಳ್ತೀನಿ, ನೀವೇನು ಡಾಕ್ಟ್ರಾ? ಅಲ್ಲ. ಸೊ ಡಾಕ್ಟ್ರ್ ಅಂತೂ ಅಲ್ಲ, ನೀವು ಕ್ಲಿಯರ್ ಮಾಡೋದಕ್ಕೆ. ಬಟ್ ಇಲ್ಲಿ ಬಂದಂಥ ಒಬ್ಬ ಏನು ಭಕ್ತಾದಿನ ಮಾತನಾಡಿಸಿದಾಗ ಅವರು ಉತ್ತರ ಕರ್ನಾಟಕದಿಂದ ಬರ್ತಾರೆ, ಅಲ್ಲೂ ಕೂಡ ಆಪ್ರೇಷನ್ ಮಾಡಿಸ್ಕೊತಾರೆ, ಅಂದರೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಕಾಯಿಲೆ ಇರುತ್ತೆ. ಸೊ ಅವರು ಅಲ್ಲಿ ಆಪ್ರೇಷನ್ ಮಾಡ್ಕೊಂಡು ಬೆಂಗಳೂರಿನಲ್ಲೂ ಜಯದೇವ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ತಾರೆ. ಆದರೂ ಕೂಡ ಅವ್ರದ್ದು ಸಮಸ್ಯೆ ಬಗೆಹರಿಯೋದಿಲ್ಲ. ಇಲ್ಲಿ ಒಂದು ಆಶ್ಚರ್ಯ ಏನಂದರೆ, ತಾವು ಡಾಕ್ಟ್ರು ಅಲ್ಲ, ನಿಮ್ಮ ಸನ್ನಿಧಿಗೆ ಈ ಕ್ಷೇತ್ರಕ್ಕೆ ಬಂದ ನಂತರ ಅವರ ಸಂಪೂರ್ಣವಾದಂಥ ಅವರು ಹೃದಯ ಸಂಬಂಧಿ ಕಾಯಿಲೆ ವಾಸಿಯಾಗುತ್ತೆ. ಹೆಂಗೆ ಸಾಧ್ಯ ಆಯಿತು ಅಂತೇಳಿ? ಸರ್, ಇದು ಹೃದಯ ಭಾಗ ಅಂತ ಅಂದಾಗ ದೇಹನೇ ನಮ್ಮದಲ್ಲ, ನಮ್ಮ ಮನಸ್ಸು ನಮ್ಮದಲ್ಲ, ನಮ್ಮ ಬುದ್ಧಿ ನಮ್ಮದಲ್ಲ. ನಮ್ಮದು ಅನ್ನತಕ್ಕಂಥದ್ದು ಏನಿದೆ ಪ್ರಪಂಚದಲ್ಲಿ, ಯಾವುದಾದ್ರೂ ವಸ್ತುನ ನಾವು ತೊಗೊಂಡು ಹೋಗ್ತೀವಾ ಇಲ್ಲ ಬರಬೇಕಾದ್ರೆ ತೊಗೊಂಬರ್ತೀವ. ಒಂದು ಗಾದೆ ಮಾತು ಹೇಳಿದ್ದಾರೆ ದೊಡ್ಡವರು, ಏನಂತ ಹೇಳ್ತಾರೆ, ನಾನು ಮಾಡಿದ್ದು ನನ್ನ ಮೊಮ್ಮಕ್ಕಳಿಗೆ ಅಂತ. ಆಗಿನ ಮಾತು, ನಾನು ಮಾಡಿದ್ದು ನನ್ನ ಮೊಮ್ಮಕ್ಕಳಿಗೆ, ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ. ಆದರೆ ಇವತ್ತು ಯಾವುದೇ ಕಾರಣಕ್ಕೂ ಅದು ಸುಳ್ಳು ಅಂತ ನಾನು ಹೇಳ್ತೀನಿ. ನೀನೇನು ಬಯಸ್ತೀಯೋ ನಿನಗೆ ಅದು ಹಿಂದೆನೇ ಇರುತ್ತೆ. ನೀನು ಮಾಡಿದ್ದು ನೀನು ತಿನ್ನು. ನೀನು ಒಳ್ಳೇದು ಮಾಡ್ತೀಯ, ನಿನ್ಗೆ ಒಳ್ಳೇದಾಗುತ್ತೆ. ನೀನು ಕೆಟ್ಟದ್ದು ಮಾಡ್ತೀಯ, ನಿನ್ಗೆ 100% ಕೆಟ್ಟದಾಗುತ್ತೆ. ಯಾಕೆಂದರೆ ಅದು ಅನುಭವ ನನಗಾಗಿದೆ. ನಾನು ಒಳ್ಳೇದು ಮಾಡಿದ್ರೆ ಜನ ನಾನು ಎಲ್ಲಿದ್ರೂ ಕೂಡ ನನ್ನನ್ನು ಹುಡ್ಕೊಬರ್ತಾರೆ. ನಾನು ಒಳ್ಳೇದು ಮಾಡ್ತೀನಿ ಅನ್ನೋ ಕೆಪಾಸಿಟಿ ಅವ್ರಿಗಿದೆ ಅಂದ್ಬಿಟ್ಟು ನನ್ನ ಹುಡ್ಕೊಂಬರ್ತಾರೆ. ಆಂಬ್ಲೆಸ್ ಒಳಗಡೆ ಹಾಕ್ಕೊಂಬಂದಿದ್ದಾರೆ. ಇದೇ ಚಾನಲಲ್ಲೇ ಒಂದು ಟೈಮಲ್ಲಿ ನನಗೆ ನಮ್ಮ ದೇವಸ್ಥಾನಕ್ಕೆ ಬಂದಾಗ ಆಂಬ್ಲೆಸಲ್ಲಿ ಹಾಕ್ಕೊಂಬಂದಿದ್ರು. ನೀವೇ ಶೂಟ್ ಮಾಡಿದ್ರ ಅದನ್ನು. ಆಂಬ್ಲೆಸಲ್ಲಿ ಈ ಒಂದು ಬಾಡಿ, ಏಕೆಂದರೆ ಅದು 3 ದಿವಸ ರಿಸಲ್ಟ್ ಆಗಿತ್ತು ಆ ಬಾಡಿನ. ಆ ವ್ಯಕ್ತಿನ ಕರೆಸಿ ಮತ್ತೆ ಒಂದು ಸರಿ ನಿಮಗೆ ನಾನು ತೋರಿಸ್ದೆ, ಮೊಬೈಲಲ್ಲಿ ತೋರಿಸ್ದೆ. ಇವಾಗ ಆ ವ್ಯಕ್ತಿ ಅವತ್ತು ನಮ್ಮ ಹತ್ರ ಆಂಬ್ಲೆಸಲ್ಲಿ ಹಾಕೊಂಬಂದಾಗ ಈಗಿದ್ದಾನೆ ನೋಡಿ ಅಂತ. ಆಂಬ್ಲೆಸಲ್ಲಿ ನೈಟು 12 ಗಂಟೆ ಸರ್, ನಾನು ಮಲ್ಗೋಕ್ಕೆ ಕೊಡಲ್ಲ. 1 ಗಂಟೆ ಆಗಲಿ, ಇಮಿಡಿಯೇಟ್ಲಿ ರಾತ್ರಿ 1 ಗಂಟೆ 2 ಗಂಟೆ ಎಷ್ಟೋ ಜನ ಮಕ್ಕಳು ಇವತ್ತು ತಿನ್ನೋ ಫುಡ್ಡು ಪಾಯ್ಸನ್ ಅಂತ ನಾನು ಆಗಲೇ ಹೇಳ್ದಂಗೆ, ಎಷ್ಟೋ ಜನ ಎಲ್ಲರಿಗೂ ಗೊತ್ತಾಗಲ್ಲ. ಅಟ್ಯಾಕ್ ಆಗೋತಕ್ಕಂಥದ್ದು, ಮತ್ತು ಸ್ಲೋ ಪಾಯ್ಸನ್ಗಳಾಗ್ತಾ ಇರತಕ್ಕಂಥದ್ದು, ಮನುಷ್ಯ ಕೂದಲು ಉದುರೋದಾಗಿರ್ಬೋದು, ಮೈಕೈ ನೋವು ಬರತಕ್ಕಂಥದ್ದು, ಬಾಡಿ ಸುಸ್ತು ಕೊಡತಕ್ಕಂಥದ್ದು, ಇದೆಲ್ಲದಕ್ಕೂ ದೈವಶಕ್ತಿನೇ ಕಾರಣ ಆಗಿರುತ್ತಾ? ಎಲ್ಲದಕ್ಕೂ ನನ್ನ ಪ್ರಶ್ನೆ, ಇವ್ರ ಮೈಕೈ ನೋವಾಗುತ್ತೆ, ಜ್ವರ ಬರುತ್ತೆ, ತಲೆನೋವು ಬರುತ್ತೆ. ಆವಾಗ ನೀವು ಹಿಂದಿನ ಬ್ಯಾಕ್ಗ್ರೌಂಡ್ ಹೋಗಿ, ಅಂದರೆ ಹಿಂದಿನ ಜನ್ಮದಲ್ಲಿ ಆಗ ಆ ಟೈಮ್ಗಳಲ್ಲಿ ಏನು ನಡೀತಿತ್ತು? ಅವಾಗ ಹಾಸ್ಪಿಟ್ಲಿತ್ತಾ? ಡಾಕ್ಟ್ರ್ ಇದ್ರಾ? ಮತ್ತು ನಿಮಗೆ ಆರೋಗ್ಯ ಸಮಸ್ಯೆ ಏನಾದರೂ ಆಯಿತು ಅಂದರೆ ನೀವು ಡಾಕ್ಟ್ರ್ ಹತ್ರ ಹೋಗ್ತಿದ್ರ? ಯಾರ ಹತ್ರ ಹೋಗ್ತಿದ್ರ? ನೀವು ಮನೇಲಿ ಏನಿದೆಯೋ ಅದನ್ನು ಮೆಣಸು ಬೆಳ್ಳುಳ್ಳಿ ಖಾರ ಹರ್ಕೊಂಡು ತೆಳ್ಳಗೆ ಒಂದು ಮುದ್ದೆ ಇಟ್ಟು ಮಾಡ್ಕೊಂಡು ಉಂಡ್ಬಿಟ್ಟು ಗೊಬ್ಬರ ಹಾಕೋ ಮಲ್ಕೋತಿದ್ರ. ಆ ಥರ ಕಾಯಿಲೆ, ಎಂಥ ಕಾಯಿಲೆ ಇದ್ದರೂ ಹಂಗೆ ಹೋಗೋದು. ಇವತ್ತು ಯಾರು ನೋಡಿದ್ರು ಶುಗರು, BP, ಅಟ್ಯಾಕು, ಸ್ಟ್ರೋಕು ಇದೆಲ್ಲವನ್ನೂ ನಡೀತದೆ. ಹೇಗಾಗ್ತಿದೆ? ನಿಮ್ಮ ಅಹಂಕಾರ ಅತಿ ಹೆಚ್ಚಾದಾಗ ನಿಮ್ಮಲ್ಲಿರತಕ್ಕಂಥ ಕಾಯಿಲೆಗಳು ಹೊರಗೆ ಬರುತ್ತೆ. ನೀವು ಶಾಂತಿ ಆದಾಗ 100% ನಿಮಗೆ ಶಾಂತಿ ಅನ್ನತಕ್ಕಂಥದ್ದು ಭಗವಂತ ಕೊಟ್ಟೇ ಕೊಡ್ತಾನೆ. ನಿಮಗೆ ಬುದ್ಧಿ ಇದೆ, ಶಕ್ತಿ ಇದೆ, ಮನಸ್ಸಿದೆ, ಎಲ್ಲವನ್ನೂ ನಿಮಗಿದೆ. ನೀವೇ ದೇವರಾಗ್ಬೋದಲ್ಲ. ನೀವೇ ಸ್ವತಃ ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಹೆಲ್ತ್ ತಗೋಬೇಕು. ನೀವು ಯಾವಾಗ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ದಂಗೆ ಇನ್ನೊಬ್ಬರ ಆರೋಗ್ಯದ ಕಡೆ ಗಮನ ಕೊಡ್ತೀರೋ ನೀವು ಹಾಳಾಗ್ತೀರ. ಅದಕ್ಕೆ ನಾನು ಇಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅವರಿಗೆ ನಾನು ಅಡ್ಡದಾರಿಲಿ ಹೋಗೋರಿಗೆ ಸರಿ ದಾರಿಲಿ ಹೋಗಬೇಕು ಅನ್ನತಕ್ಕಂಥದ್ದು ಧರ್ಮಪೀಠದಲ್ಲಿ ಕೂತ್ಕೊಂಡು ಆ ತಾಯಿ ಜಗನ್ಮಾತೆ ವಾಗ್ದಾಯಿನಿ ಏನು ನುಡಿಸ್ತಾಳೋ ಅದನ್ನು ನಾನು ಅವ್ರಿಗೆ ನುಡಿತೀನಿ. ಅದರಂತೆ ತಲೆ ಬಗ್ಸಿ ನಡೀತಾರೆ ಸರ್ ಇಲ್ಲಿ. ಹಾಗಾಗಿ ನಾನು ಅವ್ರಿಗೆ ಹೇಳ್ತೀನಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.